ಸಭೆಯನ್ನ ಈ ಒಂದು NPS ಸಮಿತಿಯ ಅಧ್ಯಕ್ಷರು ನಮಗೆ ಕೂಡ ಮೀಟಿಂಗ್ ಅನ್ನ ಕರೆದಿದ್ರು. ಈ ಮೀಟಿಂಗ್ ನಲ್ಲಿ ಆರ್ಥಿಕ ಇಲಾಖೆ ಅಧಿಕಾರಿಗಳು ಕೂಡ ತೇಜಸ್ ಸರ್ ಅವರು ಕೂಡ ಪಾಲ್ಗೊಂಡಿದ್ರು. ಅದರ ಜೊತೆ ನಮ್ಮ NPS ನೌಕರ ಸಂಘದ ಅಧ್ಯಕ್ಷರುಗಳು ಇರ್ಬೋದು, ನಮ್ಮೆಲ್ಲ ಸಂಘದ ಜನರಲ್ ಸೆಕ್ರೆಟರಿ, ಆಮೇಲೆ ಜೊತೆಗೆ ಆಫೀಸ್ ಬೇರರ್ಸ್ ಎಲ್ಲ ಕೂಡ ಭಾಗವಹಿಸಿ ಎಲ್ಲ ಕೂಡ ವಸ್ತುನಿಷ್ಠ ವರದಿಗಳನ್ನ ಇವತ್ತು ಸಮಿತಿಯ ಅಧ್ಯಕ್ಷರು ಮುಂದೆ ಮಂಡಿಸುವಂತ ಬಹುದೊಡ್ಡ ಕೆಲಸವನ್ನ ನಾವಿವತ್ತು ಮಾಡಿದ್ದೇವೆ. ಸಮಿತಿಯ ಅಧ್ಯಕ್ಷರು ನಮ್ಮೆಲ್ಲ ಮನವಿಯನ್ನ ಅತ್ಯಂತ ತಾಳ್ಮೆಯಿಂದ ಆಲಿಸಿದ್ದಾರೆ. ನಮ್ಮ ಸರ್ಕಾರಿ ನೌಕರು ಏನು ಖಾಲಿ ಹುದ್ದೆಗಳ NPS ನೌಕರಿಂದ ಪ್ರತಿ ವರ್ಷ 2,000 ಕೋಟಿ ಉಳಿತಾಯ ಆಗ್ತಾ ಇರುವಂತ ಗಮನಕ್ಕೆ ತಂದಿದ್ದೇವೆ. ಪ್ರತಿ ವರ್ಷ ಸರ್ಕಾರ 14% ಅಲ್ಲಿ 3,000 ಕೋಟಿಗಳನ್ನ ಸರ್ಕಾರಕ್ಕೆ ನಮ್ಮ ಏನು ಕಂಪನಿಗಳಿಗೆ ಅಥವಾ ನಮ್ಮ ನೌಕರ ಪರವಾಗಿ ಕಟ್ತಾ ಇರುವಂತ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೇವೆ. ಒಟ್ಟು ಪ್ರತಿ ವರ್ಷ ಸರ್ಕಾರ 5,000 ಕೋಟಿ ಸರ್ಕಾರಕ್ಕೆ ಇದರಿಂದ ಉಳಿತಾಯ ಆಗ್ತಾ ಇದೆ ಅನ್ನುವಂಥ ಮಾಹಿತಿಯನ್ನು ಕೊಡೋದ್ರ ಜೊತೆ ಈಗಾಗಲೇ ಸುಮಾರು 25,000 ಕೋಟಿ ಏನು ಹಣ ಹೂಡಿಕೆಯನ್ನ ಮಾಡಿದ್ದಾರೆ ನಮ್ಮ ನೌಕರು ಬೇರೆ ಬೇರೆ ಕಂಪನಿಗಳಲ್ಲಿ, ಆ ಮಾಹಿತಿಯನ್ನು ಕೂಡ ಸರ್ಕಾರಕ್ಕೆ ಕೊಟ್ಟಿದ್ದೇವೆ. ಈ ಒಂದು NPS ಅನ್ನ OPS ಮಾಡೋದ್ರಿಂದ ಸರ್ಕಾರಕ್ಕೆ ಆರ್ಥಿಕವಾಗಿ ಉಪಯೋಗ ಆಗ್ತದೆ. ಆ ಒಂದು ಉಳಿತಾಯದ ಹಣವನ್ನು ಅಭಿವೃದ್ಧಿ ಕೆಲಸಗಳಿಗೆ ಬಳಸ್ಕೊಳ್ಳಿಕ್ಕೆ ಆಗ್ತದೆ. ಮತ್ತೆ ಈಗೇನು ಕನ್ಸಲ್ಟೇಟೆಡ್ ಫಂಡ್ ಒಟ್ಟಾಗಿ ಇರುವಂತ ಮೊತ್ತವನ್ನು ಕೂಡ ಬಳಸ್ಕೊಂಡ್ರೆ ಒಂದು ಸಮಗ್ರ ಅಭಿವೃದ್ಧಿಗೆ ಕೂಡ ಬಳಸ್ಕೊಳ್ಬಹುದು ಅನ್ನುವಂಥ ಮಾಹಿತಿಯನ್ನು ಹೇಳಿದ್ದೇವೆ. ಇದ್ರ ಜೊತೆ ಈಗಾಗಲೇ 7 ರಾಜ್ಯದಲ್ಲಿ NPS OPS ಮಾಡುವಂತ ತೀರ್ಮಾನ ಮಾಡುವಂತ ಅಂಶವನ್ನು ಗಮನಕ್ಕೆ ತಂದಿದ್ದೇವೆ. ಏನು ಆ ರಾಜ್ಯಗಳಲ್ಲಿ ಯಾವ್ಯಾವ ಪ್ಯಾರಾಮೀಟರ್ಸ್ ಗಳನ್ನ ಅನುಸರಿಸಿದ್ದಾರೆ, ಕಾಂಟ್ರಿಬ್ಯೂಷನ್ ಅನ್ನ ನಿಲ್ಲಿಸಿದ್ದಾರೆ, ಆದೇಶಗಳನ್ನ ಮಾಡಿದ್ದಾರೆ, ಅದ್ರ ಜೊತೆಗೆ ನೇಮಕಾತಿಗಳಿರ್ಬೋದು ಅಥವಾ ಪೆನ್ಷನ್ ಬೆನಿಫಿಟ್ಸ್ ಗಳನ್ನ ಕೊಡುವಂತ ವಿಚಾರಗಳು ಅದೆಲ್ಲ ಕೂಡ ಕೊಡ್ತಾ ಇದ್ದಾರೆ. ಅದೇ ಮಾದರಿಯಲ್ಲಿ ಕರ್ನಾಟಕದಲ್ಲೂ ಕೂಡ ಕೊಡಬೇಕು ಅನ್ನುವಂತ ವಿನಂತಿಯನ್ನು ಕೂಡ ಹೇಳಿದ್ದೇವೆ. ಅದಕ್ಕೆ ಸಂಬಂಧಪಟ್ಟಂತೆ ಆ ಕಮಿಟಿಗೆ ಅಧಿಕಾರ ಏನಿದೆ ಅಂದ್ರೆ ಈಗ 3 ವಿಷಯಗಳ ಬಗ್ಗೆ ನಾವು ಸರ್ಕಾರದ ಮುಂದೆ ಆ ಸಮಿತಿ ಮುಂದೆ ಪ್ರಸ್ತಾಪವನ್ನು ಮಾಡಿದ್ದೇವೆ. ಮೊದಲು ಕಾಂಟ್ರಿಬ್ಯೂಷನ್ ಅನ್ನು ನಿಲ್ಲಿಸಲಿಕ್ಕೆ ಆದೇಶವನ್ನು ಮಾಡಿಸಿ NPS ನ OPS ಅನ್ನ ಮಾಡಿ, ಜೊತೆಗೆ ಏನು ನಾವು ಕೊಟ್ಟಿರುವಂತ ಇಲ್ಲಿವರೆಗೆ ಕಟ್ಟಿರುವಂತ ಮೊತ್ತವನ್ನ ನಮ್ಮ GPF ಒಂದು ಅಕೌಂಟ್ ಓಪನ್ ಮಾಡಿ ಆ GPF ನಿಧಿಗೆ ಕೊಡುವಂತ ಕೆಲಸವನ್ನ ಮಾಡಿಕೊಡ್ಬೇಕು ಅನ್ನುವಂತ 3 ಡಿಮ್ಯಾಂಡ್ಗಳನ್ನು ನಾವು ಕೂಡ ಅವ್ರಿಗೆ ಹೇಳಿದ್ದೇವೆ. ಇದ್ರ ಜೊತೆ NPS ಮತ್ತೆ OPS ಗೆ ಆಪ್ಷನ್ ಕೂಡ ಕೊಡಿ. ಬಹಳ ಜನ ಅಲ್ಲಿರ್ಬೇಕು ಅಂದ್ರೆ ಇರಲಿ, OPS ಅಲ್ಲಿ ಬೇಕಾದ್ರೂ ಇರಲಿ, ಅವರ ತೀರ್ಮಾನವನ್ನು ಅವ್ರು ಮಾಡ್ಕೊಳ್ಳಿ. ಆದ್ರೆ ಈ ಕೆಲಸಗಳನ್ನ 4 ಕೆಲಸಗಳನ್ನ ಆಗಲಿಕ್ಕೆ ಸರ್ಕಾರಕ್ಕೆ ಇವತ್ತಿನ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಮ್ಮ ಸಮಿತಿಯ ಸ್ಪಷ್ಟವಾದ ಶಿಫಾರಸನ್ನು ಮಾಡಬೇಕು ಅಂತ ಹೇಳಿ ಈ 4 ಸಂಗತಿಗಳ ವಿಷಯಗಳು ಇಟ್ಕೊಂಡು ಇವತ್ತು ಮೀಟಿಂಗ್ ಆಗಿದೆ. ಅಧಿಕಾರಿಗಳು ಈ 1 ತಿಂಗಳೊಳಗಾಗಿ ಅದ್ರ ಬಗ್ಗೆ ಒಂದು ಒಳ್ಳೆ ತೀರ್ಮಾನವನ್ನು ಮಾಡಿ ನಾವು ಪ್ರಕಟಿಸ್ತೇವೆ ಅನ್ನುವಂಥ ಮಾಹಿತಿಯನ್ನ ಹೇಳಿದ್ದಾರೆ. ಹಾಗಾಗಿ ನಮಗೆ ಕೂಡ ವಿಶ್ವಾಸ ಇದೆ. ಯಾಕಂದ್ರೆ ನಾವೀಗ ತುಂಬಾ ಸೀರಿಯಸ್ ಆಗಿ ಮನೆ ಮುಖ್ಯಮಂತ್ರಿಗಳಿರ್ಬೋದು, ಮುಖ್ಯಮಂತ್ರಿಗಳ ಅಪರ ಕಾರ್ಯದರ್ಶಿಗಳಿರ್ಬೋದು, ನಮ್ಮ ಫೈನಾನ್ಸ್ ಸೆಕ್ರೆಟರಿ ಅವ್ರ ಜೊತೆ ಒತ್ತಡವನ್ನು ಹಾಕಿ ದಿನಾಂಕವನ್ನ ನಾವು ನಿಗದಿ ಮಾಡಿ ಇವತ್ತು ಸಭೆಯನ್ನ ಮಾಡಿರುವಂಥದ್ದು. ಬಹಳಷ್ಟು ಜನ ಬೇರೆ ಬೇರೆಲ್ಲ ಕೂಡ ನಮಗೆ ಕರೆದಿದ್ದಾರೆ ಅಂತೇಳಿ ಅದು ನಮ್ಮ ನೆರಳಿನಲ್ಲಿ ಕೂಡ ಅದು ಬಳಸ್ಕೊಳ್ಳುವಂತ ಕೆಲಸ ಮಾಡ್ತಾ ನಾನು ಅದ್ರ ಬಗ್ಗೆ ಟೀಕೆ ಮಾಡೋದಿಲ್ಲ. ಯಾಕೆ ಅಂದ್ರೆ ಈ ಕಮಿಟಿ ಮಾಡಿದಾಗಲೇ ಕೂಡ ಅವ್ರು ಧಿಕ್ಕಾರವನ್ನು ಮಾಡಿ ವಿರೋಧವನ್ನು ಮಾಡಿ ಪ್ರೆಸ್ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದ್ರು. ಈಗ ಆ ಕಮಿಟಿ ಜೊತೆಗೆ ಮೀಟಿಂಗ್ ಮಾಡಬೇಕು ಅನ್ನುವಂತ ಬರುವಂತದ್ದು ಅತ್ಯಂತ ಹಾಸ್ಯಾಸ್ಪದ ಮತ್ತೆ ನಗು ತರುವಂತ ವಿಚಾರ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅಂತ ವಿಚಾರದ ಬಗ್ಗೆ ನಾನು ತುಂಬಾ ಹೆಚ್ಚಿಗೆ ಮಾತನಾಡೋದಿಲ್ಲ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಸ್ಪಷ್ಟವಾಗಿ ಇವತ್ತಿನ ಸಮಿತಿ